ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಲಕ್ಷ್ಮೀನಾರಾಯಣ, ಈಗ ಉತ್ತರ ಹೇಳ್ತಾ ಇದ್ರಿ, ಈ ಸರ್ಕಾರ ಇರುತ್ತೋ ಬಿಡುತ್ತೋ ಅನ್ನೋದು ಭಾಳ ಚೆನ್ನಾಗಿ ಕನ್ಫ್ಯೂಷನ್ ಇದೆ. ಈಗ ತಾವು ಹೇಳ್ತಾ ಇದ್ರಿ ಸರ್ಕಾರ ಇಲ್ಲ, ವಜಾ ಮಾಡೋ ಬಿದ್ದೋಬೇಕು ಅಂತೇಳಿ. ಈಗ ನಮ್ಮ ಮುಂದೆ ಇರೋ ಒಂದು ಪ್ರಶ್ನೆ, ಈ ಸರ್ಕಾರಕ್ಕೆ ಒಂದು ಕೊನೆಯ ಬಜೆಟ್ ಮಂಡಿಸೋ ಒಂದು ಅವಕಾಶ ಇದೆ. ಅನಂತರ ಓಟನ್ನು ಹಾಕೊಂಡು ಬಿಲ್ ಪಾಸ್ ಮಾಡ್ಕೋತಾರೆ. ಅನಂತರ ಮುಂದಿನ ಸರ್ಕಾರ, ಹೊಸ ಸರ್ಕಾರ ಬಂದಮೇಲೆ ಅದನ್ನು ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬೇಕಾದ ಹಣಕಾಸಿನ ವ್ಯವಸ್ಥೆ ನಡೆಯುತ್ತೆ. ತಮ್ಮ ಪ್ರಕಾರ ಈ ಬಜೆಟ್ ಮಂಡಿಸುತ್ತೋ ಇಲ್ವೋ ಈ ಸರ್ಕಾರ ಬಿದ್ದೋಗಬೇಕು ಅಂತಕ್ಕಂಥ ಪ್ರಶ್ನೆ ಕೇವಲ ನನಗಲ್ಲ, ಇಡೀ ಕರ್ನಾಟಕದ 6.5 ಕೋಟಿ ಜನರಿಗೂ ಕೂಡ. ಮೊದಲನೇ ಪ್ರಶ್ನೆ ಯಾಕೆ ಅಂತಕ್ಕಂತ ಹೇಳ್ತೀನಿ. ಅಭಿವೃದ್ಧಿಗಳ ಹತ್ರ ಗಮನ ಕೊಡದಲೆ ಕೇವಲ ರಾಜಕೀಯದ ಅಧಿಕಾರದ ಆಸೆಗೋಸ್ಕರ ನಡೆಸ್ತಾ ಇರ್ತಕ್ಕಂಥ ಪಕ್ಷ ಸರ್ಕಾರ ಇರಬಾರ್ದು ಅಂತಕ್ಕಂಥದ್ದು ಜನಗಳ ಅಪೇಕ್ಷೆ. ಆ ದೃಷ್ಟಿಯಿಂದ ನಾವು ಕೂಡ ಕಾದು ನೋಡಿದ್ವಿ, ಸಮರ್ಪಕವಾಗಿಯೂ ರಾಜ್ಯದ ಅಭಿವೃದ್ಧಿ ಕಡೆ ಚಿಂತೆ ಮಾಡ್ತಾರ ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ. ಯಾರು ಚಿಂತನೆ ಮಾಡ್ತಾರೋ ಯಾರು ಹಾಗಾದ್ರೆ? ನಮ್ಮ ನಾಯಕರು, ರೈತ ನಾಯಕರು, ಜೆಡಿಎಸ್ ಕಾಂಗ್ರೆಸ್ನವರು ಇಲ್ಲ ಅಂತಲ್ಲ, ಆಡಳಿತ ನಡೆಸೇ ಇಲ್ಲ. ಕೋಟಿ ಕನ್ನಡಿಗರು ಇಂಥ ದುಸ್ಥಿತಿಯಲ್ಲಿ ಇದ್ದಾರಲ್ಲ, ನನ್ನಂತ ಒಬ್ಬ ಪ್ರವಾದಿ ಬಂದು ಇವನ್ನ ಬದುಕಿಸ್ಬೇಕಾಗಿದೆಯಾ? ನಾನು ಧರ್ಮದ ರಕ್ಷಿತ ನಾನೇ ಬರಬೇಕಲ್ಲಪ್ಪ, ಸಂಭವಾಮಿಗೆ ಮತ್ತೆ ನಾನೇ ಯಡಿಯೂರಪ್ಪ ಹುಟ್ಟು ಬರಬೇಕಪ್ಪ, ಉಳಿದವ್ರು ಯಾರ ಕೈಲೂ ಆಗಲ್ಲಪ್ಪ ಅಂತ ಬುದ್ಧಿ ಇಲ್ಲ. ಜನ ತಟ್ಟಲ್ಲ. ಬಜೆಟ್ ಹೇಳ್ತಾ ಇದ್ದಾರೆ. ಅವರು ಕೂಡ ಜಾತ್ಯತೀತ ಜನತಾದಳ ಪ್ರಾದೇಶಿಕ ಪಕ್ಷ, ಬಹಳ ವರ್ಷಗಳಿಂದ ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವಿನ್ನು ಕೂಡ 15 ದಿವಸ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 30 ಜಿಲ್ಲೆಯಲ್ಲೂ ಕೂಡ ಸತ್ಯಾಗ್ರಹ ಸರ್ಕಾರದ ವಿರುದ್ಧ ನಡೆದಿದೆ. ಇವತ್ತು ಬೆಂಗಳೂರು ಮಹಾನಗರದಲ್ಲೂ ಕೂಡ ನಮ್ಮ ಶೀಘ್ರವೇ ಕಾದು ನೋಡಿ, ಶೀಘ್ರವೇ ಕಾದು ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಚಿಂತನೆ ಮಾಡ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ 4ನೇ ತಾರೀಕು ರಾಜ್ಯ ಕಾರ್ಯಕಾರಿಣಿ, ನಮ್ಮ ಕರ್ನಾಟಕ ಜನತಾ ಪಕ್ಷದ ಕಾರ್ಯಕಾರಿಣಿ ನಡೆಯುತ್ತೆ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಕಾದು ನೋಡಿ. ಅಲ್ಲ, ನಾವು ಹೆಂಗೆ ಅನ್ಕೋತೀವಿ ಅಂದ್ರೆ, ಈಗ ಕಳೆದ ಬಾರಿ 1 ಲಕ್ಷ ಕೋಟಿ ಬಜೆಟ್ನ ಯಡಿಯೂರಪ್ಪ ಮಂಡಿಸಬೇಕು ಅಂತಿದ್ರು. ಅದನ್ನ ಸದಾನಂದ ಗೌಡರು ಮಂಡಿಸಬೇಕಂತ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಬಜೆಟ್ ಮಂಡಿಸಕ್ಕೆ ಕೂಡ್ ಸದಾನಂದ ಇರಬಾರ್ದು ಅನ್ನೋದಕ್ಕೆ ರೆಸಾರ್ಟ್ ಯಾತ್ರೆ ಎಲ್ಲ ನಡೆದೋಯ್ತು. ಈ ಬಾರಿ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಮಂಡಿಸೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ. ಹಾಗಾದ್ರೆ 1 ಲಕ್ಷ ಅಂದ್ರೆ ಅದ್ರ ಮೇಲೆ ಆಗ್ಬೇಕಲ್ಲ ಮತ್ತೆ. ಹಾಗಾಗಿ ಸರ್ಕಾರ ಉಳಿಯಲ್ಲ ಅಂತ ಅರ್ಥೈಸ್ಕೋಬೇಕಂತ. ಕೇವಲ ಬಜೆಟ್ ನ ಮಾಡಿ ಕೈ ತೊಳ್ಕೊಂತಕ್ಕಂಥ ಪ್ರಶ್ನೆ ಅಲ್ಲ, ಆದ್ರೆ ಆಡಳಿತ ಮಾಡ್ತಕ್ಕಂಥ ಒಂದು ಸರ್ಕಾರದ ವ್ಯವಸ್ಥೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಸರಿ, ಏನಾಗಿದೆ ಇವತ್ತು ನೋಡಿ, ಇದನ್ನೇ ನೋಡಿ ಏನಾಗಿದೆ. ಸರಿ, ನೀವು ಸರ್ಕಾರ ಕಳೆದ ವರ್ಷದ ಹಣ ಬಿಡುಗಡೆ ಮಾಡಿಲ್ಲ, ಹೊರಗೆ ಬನ್ನಿ ನೀವು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವ ಇವತ್ತು ಕಣ್ಣೀರಾಗ್ತಾ ಇದ್ದಾನೆ. ಈಗ ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ, ಇವರು BJP-ಯವ್ರನ್ನ ನಂಬ್ಕೊಂಡು ಜನ ಈ ಸರ್ಕಾರ ತಂದು ಇಟ್ಟರಲ್ಲ, ಇವತ್ತು ಯಾವ ಒಂದು ದುಸ್ಥಿತಿ ರಾಜ್ಯ ಹೋಗ್ತಾ ಇದೆ. ಏನಾಗ್ತದೆ, ಇವರ ಒಂದು ಪ್ರತಿಷ್ಠೆ, ಇವರ ಒಳಜಗಳ, ಇವರ ಬೆನ್ನುಮತದಿಂದ ಇವತ್ತು ಸರ್ಕಾರನೇ ಇಲ್ಲ, ಆಡಳಿತನೇ ಇಲ್ಲ, ಕೆಲಸಗಳಾಗ್ತಾ ಇಲ್ಲ, ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ, ಯಾವ ಪ್ರೋಗ್ರಾಮ್ ಕೂಡ ಅನುಷ್ಠಾನ ಆಗ್ತಾ ಇಲ್ಲ. ಇಂಥ ರಾಜ್ಯದ ಒಂದು ನರಕದ ಯಾತನೆ ಇವತ್ತು ನಮ್ಮ ರಾಜ್ಯಕ್ಕೆ ಆಗ್ತಾ ಇದಲ್ಲ. ಇವ್ರಿಗೆ ಒಂದು ಚೂರು ಕೂಡ ಮಾನ ಮರ್ಯಾದೆ ಇದ್ದಿದ್ದರೆ ಯಡಿಯೂರಪ್ಪನ KJP ಆಗಿರ್ಬೋದು, BJP ಆಗಿರ್ಬೋದು, ಸಾಕಪ್ಪ ಇದು ಚುನಾವಣೆಗೆ ಹೋಗ್ಬಿಡೋಣ, ಈ ಎಲ್ಲ ವ್ಯಾಜ್ಯಗಳು ಸಾಕು ಅಂತ ಹೇಳಿ ಹೋಗ್ತಕ್ಕಂಥ ಒಂದು ನೈತಿಕತೆ ಇವರಿಬ್ಬರಿಗೂ ಇಲ್ಲ ಅಂತ ಹೇಳಿದ್ರೆ ಈಗ ಏನಂತ ಹೇಳ್ಬೇಕು ನಾವು? ಸರ್ಕಾರ ನಡೆಸ್ತಾ ಇರೋದು ಮಾತಾಡಿ ಸರ್. ಕಳೆದ 1.5-2 ವರ್ಷದಿಂದನೂ ಸದಾನಂದ ಗೌಡರು CM ಆದಾಗಲಿಂದ ಹಿಡ್ಕೊಂಡು ಈಗ ಲಕ್ಷ್ಮೀನಾರಾಯಣ ಹೇಳೋಷ್ಟು ವರ್ಷ ಆಗಿದೆ ನಿಮ್ಮ ಸರ್ಕಾರ. ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಯಡಿಯೂರಪ್ಪನವರು ಸದಾನಂದ ಗೌಡರು ಮುಖ್ಯಮಂತ್ರಿ ಆದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಕ್ ಬಿಡಲಿಲ್ಲ, 22 ಖಾತೆ ಜೊತೆಲಿ ಇಟ್ಕೊಂಡು ಬಡ್ಜೆಟ್ ಮಾಡಕ್ ಬಿಡ್ಲಿಲ್ಲ. ಅವ್ರನ್ನ ಇಳಿಸೋರು ಜಗದೀಶ್ ಶೆಟ್ಟರ್ನ ಮಾಡಿದ್ರು. ಜಗದೀಶ್ ಶೆಟ್ಟರ್ ಇದೇ ರೀತಿ ಕಿತಾಪತಿನ ಕಾಟ ಕೊಡೋದ? ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವ್ರ ತರ ಯಾರೂ ನಡ್ಕೊಂಡಿರೋ ಇತಿಹಾಸ ಇಲ್ಲ ಸರ್. ದೇವೇಗೌಡರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಮಕೃಷ್ಣಗಳ ರಾಜೀನಾಮೆ ಕೊಟ್ಟಿದ್ದಾರೆ, ಬೇರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಸರ್ಕಾರದಲ್ಲಿ ಇಟ್ಕೊಂಡು ನಡ್ಕೊಳ್ತಕ್ಕಂಥ ರೀತಿ ನೀತಿನ ಇವ್ರು ಅವ್ರ ಜೊತೆ ಈ ರೀತಿ ಮಿಸ್ಗೈಡ್ ಮಾಡೋಣ ಇವತ್ತು ಯಡಿಯೂರಪ್ಪನವರು ಈ ಪರಿಸ್ಥಿತಿಗೆ ಬಂದಿರೋ. ಅವ್ರು ಪಟ್ಟಿ ಮಾಡ್ತಾ ಇರೋ ಪ್ರಕಾರ ಹಾಗಾದ್ರೆ ಸರ್ಕಾರ ನಡೀತಾ ಇದೆಯೋ ತಾವು ಹೇಳ್ತಾರೆ ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತ. 2 ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, 3ನೇ ನಿಮ್ಮಲ್ಲಿ ಹಣ ಇಲ್ಲ, ಸರ್ಕಾರ ಆಡಳಿತ ನಡೆಸಕ್ ಆಗ್ತಾ ಇಲ್ಲ ಅನ್ನುವಷ್ಟು ಕೆಟ್ಟದಾಗಿದೆ. ಅಧಿವೇಶನ ಮುಗಿದು 15 ದಿನ ಆಗಿಲ್ಲ, ಇವತ್ತು ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಬೆಂಗಳೂರು ರಾಜಧಾನಿಯಲ್ಲಿ ಅವರು ಪ್ರತಿಭಟನೆ ಮಾಡಿದ್ದಾರೆ, ಪಟ್ಟಿ ಮಾಡಿ ಜನಗಳ ಮುಂದೆ ಇಟ್ಟಿದ್ದಾರೆ. ಅದು ಉತ್ತರ ಹೇಳಿ. ಸರ್ಕಾರದ ಕೆಲಸ ನಡೀತಿಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ.
ಕೂಡ ಮಾತಾಡಿದ್ದಾರೆ. ಯಾರು ಯಾಕೆ ಚರ್ಚೆ ಆಗಿಲ್ಲ? ಮಾಡಿದ್ರ ಬಗ್ಗೆ? ಚರ್ಚೆಗಳಾಗಿದೆ, ಅಧಿವೇಶನ ಕೂಡ- ಸ್ವಾಮಿ, ಕೇವಲ ಬೆಳಗಾಂನಲ್ಲಿ 5 ದಿವಸ ನೀವೇನಾದ್ರೂ ಕೂಡ ನೀವು ಅಧಿವೇಶನ ನಡೆದ್ರೆ ಬಡ ಜನಗಳ ಬಗ್ಗೆ ಏನಾದ್ರೂ ಕೂಡ ನಾವು ಕೇಳಲಿಕ್ಕೆ ಅವಕಾಶ ಇದೆ ಸ್ವಾಮಿ. ಏನೇನ್ ಚರ್ಚೆ ಮಾಡಿ ಗೊತ್ತಿದೆ? ಚರ್ಚೆ ಮಾಡ್ಲಿಕ್ಕೆ ಏನೇನ್ ಚರ್ಚೆ ಆಗಿದೆ ಗೊತ್ತಿದೆ? ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರ. ಕೃಷ್ಣ ಬಗ್ಗೆ 2 ದಿನಗಳ ಕಾಲ ಚರ್ಚೆ ಆಗಿದೆ. ಕೃಷ್ಣ ಬಗ್ಗೆ 2 ದಿನಗಳ ಕಾಲ ಚರ್ಚೆ ಆಗಿದೆ. ಲಕ್ಷ್ಮಣ ಅವರ ನೀವು ಇರ್ಲಿಲ್ಲ. ನೀವು ನಾನಿದ್ದೆ, ಹೇಳ್ತೀನಿ ಕೇಳಿ, ಅಧಿವೇಶನ ಹೇಳಿ ದತ್ತ ಅವ್ರೆ. ನೋಡಿ, ಈಗ BJP ನಿಷ್ಕ್ರಿಯವಾಗಿದೆ ಹಾಗೆ ಅಂತ ಈಗ ಲಕ್ಷ್ಮೀನಾರಾಯಣ ಅವ್ರು ಹೇಳೋದು, ಇವರಿದ್ದವರು ಇಲ್ಲ ನಾವು ಭಾಳ ಇದಾಗಿದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀವಿ ಹಾಗೆ ಹೀಗೆ ಅಂತ ಅವ್ರು ಹೇಳ್ಕೊಳ್ಳೋದು ಎರಡಕ್ಕೂ ಅರ್ಥ ಇಲ್ಲ. ಒಂದು ಹೇಳ್ತೀನಿ, 5 ದಿನ ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಲ್ಲ ಅಂತ ಲಕ್ಷ್ಮೀನಾರಾಯಣ ಇವತ್ತು ಜ್ಞಾನೋದಯ ಆದಂಗೆ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆದಂಗೆ ಈ KJP ಕಟ್ಕೊಂಡ ಮೇಲೆ ಅಲ್ಲೆಲ್ಲೋ ಯಡಿಯೂರಪ್ಪನವ್ರು ಧವಳಗಿರಿ ಒಳಗಡೆ ಜ್ಞಾನೋದಯ ಆಗ್ಬಿಟ್ಟಿದೆ. ಅದಕ್ಕೆ ಮುಂಚೆ ನಾನು ಹೇಳೋ ಪ್ರಶ್ನೆ, ಇವ್ರ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ಹಣೆ ಬರಬೇಕು. BJP ಸರ್ಕಾರದ ಹಣೆ ಬರ ಹೀಗೆ. ಆವಾಗಲೂ ಇಂಥ ಪ್ರಶ್ನೆಗಳನ್ನು ಆಗಲೂ 5 ದಿನ 10 ದಿನ ಅಧಿವೇಶನ ಮಾಡಿಲ್ಲ, ಚರ್ಚಿಲ್ಲ, ಗಲಾಟೆ, ರಂಪ, ಗುಲ್ಬರ್ಗಾ ಸಚಿವ ಸಂಪುಟ ಸಭೆ ಮಾಡಿದರೆ ಅಲ್ಲಿಂದ ಏನು ಫಲಶ್ರುತಿ ಬಂತು ಎಲ್ಲ ಹೇಳಿ ಹೇಳಿ ನಮಗೂ ಸಾಕಾಗಿದೆ. ಒಂದು ಹೇಳ್ತೀನಿ, ಒಂದೇ ಒಂದು ಪ್ರಶ್ನೆ, ಈಗ BJP KJP ಎರಡೂ ಕೂಡ ಈ ರಾಜ್ಯವನ್ನು ಮೂರಾಬಟ್ಟೆ ಮಾಡಿ ಹಾಕಿದ್ವಿ. ಈಗಲೂ ಏನಾದರೂ ಕೂಡ ಒಂದು ನಿಮಿಷ ಹೇಳ್ಬೇಕು ನೋಡಿ, ನಾವು ಆವಾಗಲೂ ಕೂಡ ಹೇಳಿದ್ವಿ. ಈಗ ನಾನು ಹೇಳೋದು ಇಷ್ಟೇ ಸರ್, ಇವರೊಂದು ಮಾತು ಹೇಳಿದರು, ಜನವರಿ 4ನೇ ತಾರೀಕು ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಸೇರುತ್ತೆ, ಒಂದು ತೀರ್ಮಾನ ಮಾಡ್ತೀವಿ ಅಂತ. ಇನ್ನೊಂದು ಮಾತು ಲಕ್ಷ್ಮೀನಾರಾಯಣ ಏನು ಹೇಳಿದರು, ಇವ್ರಿಗೆ ಎಷ್ಟೋ ಜನ MLAಗಳು ಇವ್ರಿಗೆ ಈ ಸರ್ಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ BJPಯವರು ಅಧಿಕಾರದ ದುರಾಸೆಯಿಂದ ಅಲ್ಲಿ ಉಳಿಸ್ಕೋತಾ ಇದ್ದಾರೆ. ನಮ್ಮ KJP MLAಗಳನ್ನೆಲ್ಲ ರೈಟ್. ಅದಲ್ಲ ದತ್ತ, ಈಗ KJP ಕಾಣಿಸ್ತಾ ಇರುವಂತ ಈ ಅಸಮರ್ಥ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಈ ನಿಷ್ಕ್ರಿಯವಾಗಿದೆ ಅನ್ನೋದು ಕಾಂಗ್ರೆಸ್ JDS ಯಾಕೆ ಕಾಣಿಸ್ತಾ ಇಲ್ಲ? ಇವ್ರು ತಮ್ಮ ಪ್ರಕಾರ ಸರ್ಕಾರ ಸಕ್ರಿಯವಾಗಿದೆ ಅಂತ, ಚೆನ್ನಾಗಿದೆ ಅಂತ. ಈ ಸರ್ಕಾರ BJP ಸರ್ಕಾರ ಬಂದಾಗಿನಿಂದ 2008ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಇಂದು ದಿನೇಶ್ ಗುಂಡೂರಾವ್ ಹೇಳ್ಕೊಳ್ಳಿ, ನಾನು ಮಾತ್ರ ಹೇಳ್ತೀನಿ, ನಮ್ಮ ಪಕ್ಷ ಒಂದು ಸಣ್ಣ ಪಕ್ಷವಾದರೂ ರಚನಾತ್ಮಕವಾಗಿ 2000 ಯಡಿಯೂರಪ್ಪನವ್ರು ಇರಲಿ, ಸದಾನಂದ ಗೌಡರಿರಲಿ, ಜಗದೀಶ್ ಶೆಟ್ಟರ್ ಇರಲಿ, ನಿರಂತರವಾಗಿ ಈ ಸರ್ಕಾರದ ಜನವಿರೋಧಿ ಕೃತ್ಯಗಳನ್ನು ದಾಖಲೆಗಳ ಸಮೇತ, ಅಂಕಿಅಂಶಗಳ ಸಮೇತ ನಮಗಿರುವಂಥ ಎಲ್ಲ ಪಕ್ಷದ ಹೊರಗಡೆಯಲ್ಲಿ, ಸದನದ ಹೊರಗೆ, ಸದನದ ಒಳಗೆ, ಪಕ್ಷದ ವೇದಿಕೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕೊನೆಗೆ ಕೋರ್ಟು, ಲೋಕಾಯುಕ್ತದವರೆಗೆ ತಗೊಂಡು ಹೋಗಿ ಇಂಥ ಒಂದು ಸರ್ಕಾರದ ಬಣ್ಣನ ಬಯಲು ಮಾಡಿದ್ದೇ ನಮ್ಮ ಪಕ್ಷ. ಐ ಆಮ್ ಪ್ರೌಡ್ ಆಫ್ ಇಟ್. ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಇಟ್. ನೋಡಿ, ಈಗ ನಾವು ಬಂದಿರತಕ್ಕಂಥ ಚುನಾವಣೆ ಹತ್ತಿರ ಬಂದಿದ್ದೇವೆ. ಕಳೆದ 4.5 ವರ್ಷದಿಂದ ಹೋರಾಟಗಳು, ಪಾದಯಾತ್ರೆಗಳು, ಕಾರ್ಯಕ್ರಮಗಳು, ಪ್ರತಿಭಟನೆಗಳು ಮತ್ತು ಬಳ್ಳಾರಿಗೆ ಹೋಗಿ ಅಲ್ಲಿನ ರಿಪೋರ್ಟ್ ರೆಡಿ ಮಾಡಿ ಅದನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಆಗೋಗಿದೆ. ಸೊ ನಾವು ಇದೆಲ್ಲ ಇವತ್ತೇನು KJP ಅವ್ರು ಹೇಳ್ತಾ ಇದ್ದಾರೆ, ಇದೆಲ್ಲ ಹೇಳ್ಕೊಂಡು ಪೆನ್ಷನ್ ಕೊಡ್ತಾ ಇಲ್ಲ, ರೇಷನ್ ಕೊಡ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಭಾಗ್ಯಲಕ್ಷ್ಮಿ ಎಲ್ಲ ಕೂಡ ಚರ್ಚೆಯಾಗಿ ನಾವು ಹೇಳಾಗೋಗಿದೆ. ಇವತ್ತೇನಾಗಿದೆ, ಇವ್ರ ಗಲಾಟೆ ಏನಾಗಿದೆ, ಹೆಚ್ಚಿನ ಪ್ರಚಾರ ಸಿಗ್ತಾ ಇದೆ ಹೊರತು ನಾವಿನ್ನೂ ತಯಾರಾಗ್ತಾ ಇರ್ತಕ್ಕಂಥ ಚುನಾವಣೆಗೆ. ನಮ್ಮ ಮೊನ್ನೆ ಪ್ರಚಾರ ನಾವು ಶುರು ಮಾಡ್ಕೊಂಡಿದ್ದೇವೆ, ಎಲ್ಲ ಕಡೆ ಕಾರ್ಯಕ್ರಮಗಳಾಗ್ತಾ ಇದೆ. ಮುಂದಿನ ಒಂದು 2-3 ತಿಂಗಳಲ್ಲಿ ಪಾದಯಾತ್ರೆ ಕಾರ್ಯಕ್ರಮಗಳಿದೆ. ನಾವು ನಮ್ಮ ಪಕ್ಷವನ್ನ, ಯಾಕಂತ ಹೇಳಿದ್ರೆ ಇವತ್ತು ಏನಾಗಿದೆ, ರಾಜ್ಯದ ದುಸ್ಥಿತಿ ಎಲ್ಲಿದೆ ಅಂತ ಹೇಳಿದ್ರೆ, ಬರೀ ಇವರು BJP ಒಂದೇ ನಿಮಿಷ ಮುಗಿಸ್ಬಿಡ್ತಾಳೆ. ಕರ್ನಾಟಕ ರಾಜ್ಯ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, BJP ಕೊಡುಗೆ ರಾಜ್ಯದ ರಾಜಕಾರಣ ಚರ್ಚೆ ಆಗಿರೋದು ಇವತ್ತು ಬರೀ ಜಾತಿ ದುಡ್ಡು ಮೇಲೆ ರಾಜಕೀಯ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ತೊಗೊಂಬಂದಿದ್ದಾರೆ. ವೈಚಾರಿಕತೆ ಇವತ್ತು ಇಲ್ಲವೇ ಇಲ್ಲ. ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಬಗ್ಗೆ ಚರ್ಚೆ ಇಲ್ಲ. ಹೇಗೆ ನಾವು ಒಂದು ರಾಜಕೀಯ ಇವತ್ತು ಹೇಳ್ತಾ ಇದ್ದಾರೆ, ಬಟ್ ಇವರು ರಾಜಕಾರಣ ಮಾಡಿರ್ತಕ್ಕಂಥದ್ದು ದುಡ್ಡು ಜಾತಿ ಲೆಕ್ಕಾಚಾರದ ಮೇಲೆ. ನಾವು ಇವತ್ತು ಅದಕ್ಕೋಸ್ಕರ ನಮ್ಮ ಸಿದ್ಧತೆ ಇದೆ. ಈ ಸರ್ಕಾರ ಇವ್ರಿಗೆ ಯಾವುದೇ ರೀತಿಯ ಒಂದು ನೈತಿಕತೆ ಇಲ್ಲ, ಮೌಲ್ಯಗಳಿಲ್ಲ. ಈಗ KJP ಎತ್ತಿರೋ ಪ್ರಶ್ನೆಗಳಂತ ಒಪ್ತಿರೋ ಒಪ್ಪಲ್ವಾ ಅಂತ ಕೇಳಿದೆ. ಖಂಡಿತವಾಗಿಯೂ ಯಾವ ಬಿಡುಗಡೆ ಆಗಿಲ್ಲ. ಎಲ್ಲವೂ ಕೂಡ KJP ಎತ್ತಿರೋ ಪ್ರಶ್ನೆಗಳು ವಾಸ್ತವವಾದ್ರೂ KJPಗೆ ಎತ್ತುವ ನೈತಿಕತೆ ಇದೇ ಹಣೆ ಬರನೆ, ಇದೇ ಹಣೆ ಬರನೆ, ಕಟ್ಟೆ ಹಾಕಲಿಲ್ಲ, ಇದೇ ಹಣೆ ಬರನೆ. ರೈಟ್ ಸರ್, ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.